ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುರು ಸ್ಟೋರೀಸ್. ಏನಪ್ಪ ವಿಷಯ ಅಂತ ಅಂದ್ರೆ CSK ಮತ್ತೆ ಮುಂಬೈ ಮ್ಯಾಚ್, ಸೆಕೆಂಡ್ ಡೇ ಥರ್ಡ್ ಮ್ಯಾಚ್. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಿಜ ನಗು ಬರ್ತಾ ಇತ್ತು ನನಗೆ. ಮುಂಬೈ ಅವರು ಇಷ್ಟು ಹೀನಾಮಾನವಾಗಿ ಸೋಲ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ಗುರು. ಲಾಸ್ಟ್ ಓವರ್ವರೆಗೂ ಮ್ಯಾಚ್ ಹೋಯ್ತು, ಬಟ್ ಆದ್ರೂ CSK ಚೆನ್ನಾಗಿ ಆಡೋಗಿದ್ರು, ಇಲ್ಲ ಅಂತ ಹೇಳ್ಬಾರ್ದು. ಬಟ್ ಏನಪ್ಪ ಒಂದು ವಿಷಯ ಅಂತಂದ್ರೆ, ಈ ನನ್ನಂತ ಕೆಲವು ಫ್ಯಾನ್ಸ್ಗೆ ಕೆಲವೊಂದು ಟೀಮ್ಗಳು ಗೆಲ್ಲೋದ್ಕಿಂತ ಸೋತ್ರನೇ ತುಂಬಾ ಖುಷಿ ಆಗುತ್ತೆ. ಬಟ್ ನನಗೆ ಗೊತ್ತಿಲ್ಲ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಯಾಕೆ ಇಷ್ಟೊಂದು ಕಳಪೆ ಆಗಿ. ಆಲ್ರೆಡಿ ನಮ್ಮ RCB ಅವರು ಈ ಒಂದು ಸ್ಲೋಗನ್ನ ತೆಗೆದಿದ್ದಾರೆ, ದೇವರಿಗೆ ಫಸ್ಟ್ ಮ್ಯಾಚ್ ಅನ್ನೋದನ್ನ ತೆಗೆದು ಫ್ಯಾನ್ಸ್ಗೆ ಅಂತ ಕೊಡ್ತಾವ್ರೆ. ಬಟ್ ಇನ್ನ ಮುಂಬೈ ಅವರು ಇಲ್ಲಪ್ಪ, ನಾವ್ ಇನ್ನ ಎಷ್ಟು ವರ್ಷ ಆದ್ರೂ ಸರಿ ಫಸ್ಟ್ ಮ್ಯಾಚ್ ಮಾತ್ರ ದೇವರಿಗೆ ಅಂತ ಫಿಕ್ಸ್ ಆಗಿದ್ದಾರೆ. ಅದೇನೋ ಗೊತ್ತಿಲ್ಲ, ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆದ್ಮೇಲೆ ಅವ್ರ ನಸೀಬೆ ಚೇಂಜ್ ಆಗಿದೆ ಫುಲ್ಲು. ಲಾಸ್ಟ್ ಇಯರ್ ಹಂಗೆ ಪಾಪ ತೋಪಾಗಿ ಹೋದ್ರು, ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಲಾಸ್ಟ್ ಇಯರ್ ಎಲ್ಲಿ ಎಂಡ್ ಮಾಡಿದ್ರು ಅಲ್ಲೇ ಸ್ಟಾರ್ಟ್ ಮಾಡಿದ್ರು, ಈ ವರ್ಷ ಮತ್ತೆ ಸೋಲಿನ ಮುಖಾಂತರ ಗೊತ್ತಿಲ್ಲ ನನಗೆ. ಅಂಡ್ ಇನ್ನೊಂದು ವಿಚಾರ ಹೇಳಲೇಬೇಕು, ಯಾಕಪ್ಪ ಹಾರ್ದಿಕ್ ಪಾಂಡ್ಯ ಈ ಮ್ಯಾಚ್ ಅಲ್ಲಿ ಕ್ಯಾಪ್ಟನ್ಸಿ ಆಡಿಲ್ಲ ಅಂದ್ರೆ ಒಂದು ತಮಾಷೆ ವಿಚಾರ ಹೇಳ್ತೀನಿ. ಆಕ್ಚುಲಿ ಲಾಸ್ಟ್ ಇಯರ್ ಅವ್ರ ಲಾಸ್ಟ್ ಮ್ಯಾಚ್ ಅಲ್ಲಿ ಏನೋ ಅವರು ಸ್ಲೋ ಬೌಲಿಂಗ್ ಮಾಡಿಸಿದ್ರಂತೆ. ಅಂದ್ರೆ ಆ ಒಂದು ಬೌಲಿಂಗ್ ಟೈಮ್ ಅಲ್ಲಿ ಸ್ಲೋ ಆಗಿ ಬೌಲಿಂಗ್ ಮಾಡಿಸಿದ್ರಂತೆ, ಟೈಮ್ ಜಾಸ್ತಿ ತಗೊಂಡು ಬೌಲಿಂಗ್ ಅಲ್ಲಿ ಜಾಸ್ತಿ ಟೈಮ್ ತಗೊಂಡಿದ್ರಂತೆ ಸ್ಲೋ. ಅದಕ್ಕೋಸ್ಕರ ಅವರಿಗೆ ಒಂದು ಮ್ಯಾಚ್, ಫಸ್ಟ್ ಮ್ಯಾಚ್ ಅಂದ್ರೆ ನೆಕ್ಸ್ಟ್ ಇಯರ್ ಅಂದ್ರೆ ಈ ವರ್ಷ ಫಸ್ಟ್ ಮ್ಯಾಚ್ ಅವರಿಗೆ ಕೂರಿಸ್ಬೇಕು ಅಂತ ಪೆನಾಲ್ಟಿ ಇತ್ತಂತೆ. ನನಗೆ ಗೊತ್ತಿಲ್ಲಪ್ಪ, ಲಾಸ್ಟ್ ಇಯರ್ ಆಗಿರೋದಕ್ಕೆ ಈ ವರ್ಷ ಪೆನಾಲ್ಟಿ. ಫೈನ್, ಅದು ರೂಲ್ಸ್ ಯಾರಿಗಾದ್ರೇನು. ಹಾಗೆ ಈ ಮ್ಯಾಚ್ ಬಂತು ಅಂದ್ರೆ ಗೊತ್ತಿಲ್ಲ, CSK ಅವರು ಅದು ಯಾಕೆ ಲಾಸ್ಟ್ ಓವರ್ ವರ್ಗೂ ಅಗೇನ್ ಧೋನಿ ಬರೋರ್ಗು ಕಾಯ್ಕೊಂಡು, ಅದೇ ಧೋನಿ ಬರೋರ್ಗು ಯಾಕಪ್ಪ ಕಾಯ್ಬೇಕಿತ್ತು? ನೀವೇ ಹೇಳಿ, ಯಾಕೆ ಕಾಯ್ಬೇಕು ಹೇಳಿ ಧೋನಿ ಬರೋರ್ಗ? ಆರಾಮಾಗಿ ಋತುರಾಜ್ ಮತ್ತೆ ರವೀಂದ್ರ ಆಡ್ಬೇಕಾದ್ರೆ, ರಚಿನ್ ರವೀಂದ್ರ ಆರಾಮಾಗಿ ನಾನು ಅನ್ಕೊಂಡಿದ್ದೆ ಒಂದು 15-16 ಓವರ್ಗೆ ಹೊಡೆದಾಕ್ತಾರೆ ಮ್ಯಾಚ್ ನ ಅಂತ. ಸಡನ್ ಆಗಿ 3-4 ವಿಕೆಟ್. ಅಯ್ಯೋ, ಅದು ಹೊಸ ಹುಡುಗ ಪಾಪ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದಿದ್ದು ಮುಂಬೈ ಟೀಮ್ಗೆ. ಆ ಹುಡುಗಂಗ್ 3 ವಿಕೆಟ್ ಎಲ್ಲ ಕೊಟ್ಟು ಈ ತರ ಯಾಕಪ್ಪ ಮಾಡ್ತೀರಾ? ನನಗೆ ಗೊತ್ತಿಲ್ಲ. ನೀವು ಧೋನಿನ ಆಲ್ಮೋಸ್ಟ್ ಇನ್ನು ಗ್ರೌಂಡಿಗೆ ತರಲೇಬೇಕು, ನಾವು ಲಾಸ್ಟ್ ಬಾಲ್ ಅವ್ರು ಅಟ್ಲೀಸ್ಟ್ ಒಂದ್ ಬಾಲ್ ಆದ್ರೂ ಆಡ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರ. ಫೈನ್, ಅದ್ ನಿಮ್ ಇಷ್ಟ. ಬಟ್ ನನಗನ್ಸಿದ್ದು CSK ಇದೊಂದು ಕನ್ವಿನ್ಸಿಂಗ್ ವಿಕ್ಟರಿ ಅಲ್ಲ. ನಮ್ಮ RCB ಅವ್ರು ಗೆದ್ದಾಗ ನೀವೇನ್ ಗೆಲ್ಲಿಲ್ಲ, ಓಕೆ, ಬಟ್ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಆದ್ರೂ ಗೆಲ್ರಿ. ಬಟ್ ಇನ್ನೊಂದು ನಾನು ಹೇಳಲೇಬೇಕು ಮುಂಬೈ ಇಂಡಿಯನ್ಸ್ ಅವ್ರಿಗೆ. ನಾನು ರೋಹಿತ್ ಶರ್ಮಾ ಮತ್ತೆ ಹಾರ್ದಿಕ್ ಪಾಂಡ್ಯದ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ ಈ ಮ್ಯಾಚ್ ಸ್ಟಾರ್ಟ್ ಆಗೋ ಮುಂಚೆ. ಹಾರ್ದಿಕ್ ಪಾಂಡ್ಯಗೆ ರೋಹಿತ್ ಶರ್ಮಾ ಕೇಳ್ತಾರೆ, ನಮ್ದು CSK ಯಾವಾಗ ಮ್ಯಾಚ್ ಇರೋದು ಅಂತ. ಅದಕ್ಕೆ ವೈಟರ್ನ ಕರ್ಸಿ ಹತ್ರಕ್ಕೆ ನಿಲ್ಸ್ಕೊಂಡು ಹಾರ್ದಿಕ್ ಪಾಂಡ್ಯ ಹೇಳ್ತಾರೆ, ನಮ್ದಿರೋದು ನೆಕ್ಸ್ಟ್ ಮ್ಯಾಚ್ ಸಂಡೇ CSK ಮೇಲೆ ಅಂತ. ಕೋಪಕ್ಕೆ ರೋಹಿತ್ ಶರ್ಮಾ ಗ್ಲಾಸ್ ನ ಪುಡಿ ಮಾಡ್ಬಿಡ್ತಾರೆ, ವೈಟರ್ಗೆ ಹೇಳ್ತಾರೆ ಕ್ಲೀನ್ ಮಾಡ್ಕೊಂಡು ಹೋಗುವಂತ ಹಾರ್ದಿಕ್ ಪಾಂಡ್ಯ. ನಿಜ, ನಾನು ಅದನ್ನು ಆ ಅಡ್ವರ್ಟೈಸ್ಮೆಂಟ್ ನೋಡಿ ಮಸ್ತಾಗಿರುತ್ತೆ, ಫಸ್ಟ್ ಮ್ಯಾಚ್ ಒಳ್ಳೆ ಸೂಪರ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ನೋಡಿದ್ರೆ ತುಂಬಾ ಅಂದ್ರೆ ನಗು ಬಿದ್ದು ನಕ್ಕು ಅಷ್ಟು ಸಾಕಾಗಿದ್ದೀನಿ. ಅಷ್ಟು ಒಂದು ಕಳಪೆ ಆಡಿದ್ದು ಮುಂಬೈ ಇಂಡಿಯನ್ಸ್. ಶಿವ, ನಿಮಗ್ ಬಿಟ್ಟಿದ್ದು ಗೆಲ್ಲೋದು ಬಿಟ್ಟು ಸೋಲೋದು. ಬಟ್ ಇಷ್ಟೊಂದು ಹೀನಾಮಾನವಾಗಿ ಯಾವ ಟೀಮಲ್ಲಿ ಸೋಲ್ಬಾರ್ದು ಅದೇ ಟೀಮಲ್ಲಿ ಸೋಲ್ತಿರಲ್ಲ ಗುರು ನೀವು. ವಿಲ್ ಜಾಕ್ಸ್ ಬೇರೆ ಕಳ್ಸಿಕೊಟ್ಟಿದ್ವಿ, ತಪ್ಕೊಂಡು ಹಗ್ ಮಾಡಿ ಎಲ್ಲ ಕಳ್ಸಿಕೊಟ್ಟಿದ್ವಿ. ವಿಲ್ ಜಾಕ್ಸ್ ಗೆಲ್ಲು ನೀವಂತ ಏನ್ ಸಾಧನೆ ಮಾಡಿಸಲ್ಲ, ಒಂದು ವಿಕೆಟ್ ತಗೊಂಡ್ರು ಬಿಟ್ರೆ ನಂಗೆ ಗೊತ್ತಿಲ್ಲ. ಓಕೆ, ಇನ್ನೇನ್ ಮಾಡಕ್ಕಾಗತ್ತೆ, ಅಟ್ಲೀಸ್ಟ್ ಮುಂದಿನ ಮ್ಯಾಚ್ ಗಳಲ್ಲಾದ್ರೂ ಚೆನ್ನಾಗ್ ಆಡಿ. ಓಕೆ, ಈ ಮ್ಯಾಚ್ ಬಂತು ಅಂತಂದ್ರೆ, ಈ ಮ್ಯಾಚ್ ಅಲ್ಲಿ ಚೆನ್ನಾಗ್ ಆಡಿದ್ದು ರಚಿನ್ ರವೀಂದ್ರ. ಅವರು ಕನ್ನಡಿಗರಲ್ವಾ, ನಾವೆಲ್ಲೋದ್ರು ಕನ್ನಡಿಗರು, ಯಾರಿಗೂ ಬಿಟ್ಕೊಡಲ್ಲ. ತಮಿಳ್ನಾಡಲ್ಲಿ ಹೋದ್ರು ಅಲ್ಲಿ ಗೆಲ್ಸ್ಕೊಡ್ತೀವಿ. ಹೆಂಗೆ ರಜನಿಕಾಂತ್ ನಿಮ್ಗೆ ಕಳ್ಸಿ ನಾವು ತುಂಬಾ ಮಿಂಚಿದ್ವು, ಹಂಗೆ ರಚಿನ್ ರವೀಂದ್ರನು ಕೂಡ ತಮಿಳ್ನಾಡಿಗೆ ಕಳ್ಸಿಕೊಟ್ಟು ನ್ಯೂಜಿಲೆಂಡಿಗೆ ಕಳ್ಸಿದ್ವಿ, ನ್ಯೂಜಿಲೆಂಡಿಂದ ತಮಿಳ್ನಾಡಿಗೆ ಕಳ್ಸಿ ಅಲ್ಲೂ ಕನ್ನಡಿಗರಿಗೆ ಗೆಲ್ಸಂಗಾಯ್ತು. ಅದೊಂದು ಖುಷಿ ವಿಚಾರ ಕನ್ನಡಿಗನಾಗಿ ನನಗೆ. ಸೊ CSKಗೆ ಏನೇನು ಹೇಳ್ಬೇಕು ನಂಗೆ ಗೊತ್ತಾಯ್ತಿಲ್ಲ. ನಿಮ್ ಕನ್ವಿನ್ಸಿಂಗ್ ವಿಕ್ಟ್ರಿನೇ ಆಗ್ಲಿಲ್ಲ ಇದು. ಯಾಕಂದ್ರೆ ರಚಿನ್ ರವೀಂದ್ರ ಮತ್ತೆ ಋತುರಾಜ್ ಗಾಯಕ್ವಾಡ್ ಆಡ್ಬೇಕಾದ್ರೆ ಆಲ್ಮೋಸ್ಟ್ ಒಂದು 15-16 ಓವರಿಗೆ ಹೊಡೆದಾಕೋ ಮ್ಯಾಚ್, ಅಷ್ಟು ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾ ಇದ್ರು. ಸಡನ್ ಆಗಿ 3-4 ವಿಕೆಟ್ ಬೇರೆ ಹೋಗ್ಬಿಡ್ತು, ಯಾಕಪ್ಪ? ಓಕೆ, ಈಗ ಇದು ಬೌಲಿಂಗ್ ಬಂತು ಅಂದ್ರೆ, ಸಾರಿ, ನಮ್ಮ ಮುಂಬೈ ಟೀಮ್ಸ್ ಬ್ಯಾಟಿಂಗ್ ಬಂತು ಅಂದ್ರೆ ರೋಹಿತ್ ಶರ್ಮಾ 4ನೇ ಬಾಲ್ ಔಟ್ ಆಯ್ತಾರೆ. ಅದು ಹೆಂಗ್ ಔಟ್ ಆಯ್ತಾರೆ ಅಂದ್ರೆ ನೀವೆಲ್ಲ ನೋಡಿರ್ತೀರ, ಅದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಖಲೀಲ್ ಅಹ್ಮದ್ಗೆ ಒಂದು ಒಳ್ಳೆ ಬಾಲ್ ಮಾಡಿದ್ರು ಖಲೀಲ್ ಅಹ್ಮದ್, ಸೊ ವಿಕೆಟ್ ಹೋಯ್ತು. ಅದಾದ್ಮೇಲೆ ತಿಲಕ್ ವರ್ಮಾ ಮತ್ತೆ ಸೂರ್ಯಕುಮಾರ್ ಅದು ಸ್ವಲ್ಪ ಆ ಒಂದು ಮಿಡಲ್ ಓವರ್ ಅಲ್ಲಿ ಸ್ವಲ್ಪ ರನ್ ಸ್ಕೋರ್ ಮಾಡಿದ್ರು. ಅದಾದ್ಮೇಲೆ ಚಹರ್ ಹೊಡೆದಂತ ಒಂದಷ್ಟು 20-22 ರನ್ 14-15 ಬಾಲಲ್ಲಿ ಒಂದು ಒಳ್ಳೆ ಗುಡ್ ಟೋಟಲ್ ಅಂತಲ್ಲ, 106 ರನ್ ಒಳ್ಳೆ ಒಂದು ನಾರ್ಮಲ್ ಟೋಟಲ್ ಲೋ ಸ್ಕೋರಿಂಗ್ ಮ್ಯಾಚ್ ನೋಡಕ್ಕೆ ಸಿಕ್ತು. ಲಾಸ್ಟ್ ಓವರ್ ವರ್ಗೂ ಮಜಾ ಅಂತ ನಂಗೆ ಗೊತ್ತಾಗೋಯ್ತು. CSK ಆರಾಮಾಗಿ ಗೆಲ್ತಾರೆ, ಅದೇನ್ ಬಾಯ್ಬಿಟ್ಟೇನು ಹೇಳ್ಬೇಕಾಗಿಲ್ಲ ಅಂತ ಗೊತ್ತಿತ್ತು. ಸೊ ಅಲ್ಲಿ ಯಾಕೆ ವಿಕೆಟ್ ಹೋಯ್ತು ಅಂದ್ರೆ ಧೋನಿ ಬರ್ಬೇಕಿತ್ತು, ಸೊ ವಿಕೆಟ್ ಹೋಯ್ತು. ನಮಗೆ ಗೊತ್ತಿಲ್ಲಪ್ಪ, ಈ ವಿಡಿಯೋ ನೋಡಿದ್ಮೇಲೆ ನನಗೆ CSK ಫ್ಯಾನ್ಸು ಧೋನಿ ಫ್ಯಾನ್ಸು ಬೈಯೋದಂತೂ ಗ್ಯಾರಂಟಿ, ನನ್ಗಂತೂ ಗೊತ್ತು. ಬಟ್ ಆಸ್ ಎ ಕನ್ನಡಿಗ, ಆಸ್ ಎ RCB ಫ್ಯಾನ್ ಆಗಿ ನಾನು ಈ ವಿಡಿಯೋನ ಮಾಡ್ಲೇಬೇಕು, ಮಾಡ್ತೀನಿ. ಸೊ IPLದು ಒಂದು ಆಲ್ಮೋಸ್ಟ್ ಎಲ್ಲ ಮ್ಯಾಚ್ದು
ಒಂದು ಅಪ್ಡೇಟ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಹಂಗಾಗಿ ಈ ಮ್ಯಾಚ್ ಕೂಡ ಮಾಡ್ತೀನಿ. ಸೋಲ್ಲಿ ಗೆಲ್ಲಿ ಮಾಡ್ಲೇಬೇಕಲ್ವಾ. ಸೊ ನೆಕ್ಸ್ಟ್ ಮ್ಯಾಚ್ ಆದ್ರೂ ನಿಮ್ದೊಂದು ಕನ್ವಿನ್ಸಿಂಗ್ ವಿಕ್ಟರಿ ಆಗ್ರಪ್ಪ ಮುಂಬೈ ಇಂಡಿಯನ್ಸ್ಗೆ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.